ಭಾರತದ ಮಹಾನಗರಗಳು ನಮ್ಮ ಆರ್ಥಿಕತೆಯ ರಕ್ತನಾಳ. ದಿಲ್ಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್ ಈ ಹೆಸರುಗಳನ್ನು ಕೇಳಿದಾಗ ನಮ್ಮ ಕಣ್ಣ ಮುಂದೆ ಬರೋದು ಬೃಹತ್ ಸ್ಕೈಸ್ಕ್ರೇಪರ್ಸ್, IT ಪಾರ್ಕ್ಸ್ ಮತ್ತು $1,000,000 ಸ್ಟಾರ್ಟಪ್ಸ್. ಆದರೆ ಈ ಹೊಳೆಯುವ ಗಾಜಿನ ಕಟ್ಟಡಗಳ ಹಿಂದೆ ಒಂದು ಕರಾಳ ಸತ್ಯ ಅಡಗಿದೆ, ಒಂದು ಸೈಲೆಂಟ್ ಕೊಲ್ಯಾಪ್ಸ್. ಹೌದು, ನಾವೆಲ್ಲರೂ ನೋಡುತ್ತಿದ್ದಂತೆಯೇ ನಮ್ಮ ಮೆಗಾ ಸಿಟಿಗಳು ಉಸಿರುಗಟ್ಟಿ ಸಾಯುತ್ತಿವೆ. ಸ್ವಲ್ಪ ಯೋಚಿಸಿ, ದೇಶದ GDPಗೆ ಸಾವಿರಾರು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟುವ ಈ IT ಕಾರಿಡಾರ್ಗಳು ಕೇವಲ ಒಂದೇ ಒಂದು ಮಳೆಗೆ ಯಾಕೆ ಮುಳುಗುತ್ತವೆ? ಸ್ಮಾರ್ಟ್ ಸಿಟಿ ಅಂತ ಕರೆಸಿಕೊಳ್ಳುವ ಜಾಗದಲ್ಲಿ ಕುಡಿಯೋಕೆ ನೀರಿಲ್ಲದೆ ಟ್ಯಾಂಕರ್ ಮಾಫಿಯಾಗೆ ಯಾಕೆ ಶರಣಾಗಬೇಕು? ರಸ್ತೆ ದಾಟಲು ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಯಾಕೆ ನರಳಬೇಕು? ಇದು ಕೇವಲ ಸಮಸ್ಯೆಯಲ್ಲ, ಇದೊಂದು ಮ್ಯಾಸಿವ್ ಸ್ಟ್ರಕ್ಚರಲ್ ಫೇಲ್ಯೂರ್. ನೀತಿ ಆಯೋಗ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಇದರ ಉದ್ದೇಶ ಬಲಿಷ್ಠ ರಾಜ್ಯಗಳಿಂದ ಬಲಿಷ್ಠ ರಾಷ್ಟ್ರ ಎಂಬ ತತ್ವದಡಿ ಆರ್ಥಿಕ ನೀತಿಗಳ ರೂಪಿಸುವಿಕೆಯಲ್ಲಿ ರಾಜ್ಯಗಳ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು ಮತ್ತು ಅಭಿವೃದ್ಧಿ ಕಾರ್ಯತಂತ್ರಗಳನ್ನು ರೂಪಿಸುವುದು. ಭಾರತದ ಪ್ರಧಾನಿ ಇದರ ಅಧ್ಯಕ್ಷರಾಗಿರುತ್ತಾರೆ. ಇತ್ತೀಚೆಗೆ ಈ ನೀತಿ ಆಯೋಗ ಒಂದು ರಿಪೋರ್ಟ್ ರಿಲೀಸ್ ಮಾಡಿದೆ. ಅದರ ಹೆಸರು ಮೂವಿಂಗ್ ಟುವರ್ಡ್ಸ್ ಎಫೆಕ್ಟಿವ್ ಸಿಟಿ ಗವರ್ನಮೆಂಟ್, ಎ ಫ್ರೇಮ್ವರ್ಕ್ ಫಾರ್ $1,000,000+ ಸಿಟೀಸ್ ಅಂತ. ಬಹುತೇಕ ಮಾಧ್ಯಮಗಳು ಮತ್ತು ರಾಜಕಾರಣಿಗಳು ಇದನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದರು. ಆದರೆ ಈ ರಿಪೋರ್ಟ್ ಭಾರತದ ಭವಿಷ್ಯದ ಬಗ್ಗೆ ಕೊಟ್ಟಿರುವ ಫೈನಲ್ ವಾರ್ನಿಂಗ್. ಹಾಗಾದರೆ ಭಾರತದ ನಗರಗಳು ಸದ್ದಿಲ್ಲದೆ ಕುಸಿಯುತ್ತಿವೆಯಾ? ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮಗೆ ಪ್ರತಿದಿನ ಒಂದು ಕತೆ ಹೇಳಲಾಗುತ್ತೆ, ಇಂಡಿಯಾ ಇಸ್ ಬಿಲ್ಡಿಂಗ್ ವರ್ಲ್ಡ್ ಕ್ಲಾಸ್ ಸಿಟೀಸ್ ಅಂತ. ನಾವು $5 ಟ್ರಿಲಿಯನ್ ಎಕಾನಮಿ ಕಡೆ ಮುನ್ನುಗ್ತಿದ್ದೇವೆ ಅಂತ. ಪ್ರತಿದಿನ TV ಹಾಕಿದರೆ ಹೊಸ ಫ್ಲೈಓವರ್, ಹೊಸ ಮೆಟ್ರೋ ಲೈನ್, ಅಂಡರ್ ಪಾಸ್ ಅಥವಾ ಹೊಸ ಎಕ್ಸ್ಪ್ರೆಸ್ ವೇ ಉದ್ಘಾಟನೆ ಆಗ್ತಲೇ ಇರುತ್ತೆ. ಮೇಲ್ನೋಟಕ್ಕೆ ಆಸ್ ಅ ಕ್ಯಾಶುವಲ್ ಅಬ್ಸರ್ವರ್ ಎಲ್ಲವೂ ಅದ್ಭುತವಾಗಿ ಕಾಣುತ್ತೆ. ನಮ್ಮ ದೇಶದ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿಯೇ ಇದೆ. ಆದರೆ ವಾಸ್ತವ ಭೂಮಿಯ ಕೆಳಗಿದೆ. ಇಲ್ಲಿ ನಾವೊಂದು ಟೆಕ್ನಿಕಲ್ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. $1,000,000+ ಸಿಟೀಸ್ ಅಂದರೆ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ನಗರಗಳು ಅಂತ. ಭಾರತದಲ್ಲಿ ಇಂತಹ 50ಕ್ಕೂ ಹೆಚ್ಚು ನಗರಗಳಿವೆ. ದೇಶದ ಒಟ್ಟು GDPಯ 60% ಉತ್ಪಾದನೆ ಆಗುವುದು ಇದೇ ನಗರಗಳಲ್ಲಿ. ಆದರೆ ದುರಂತ ಅಂದರೆ ಈ ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕುತ್ತಿಗೆಯನ್ನೇ ನಾವಿಂದು ಹಿಸುಕುತ್ತಿದ್ದೇವೆ. ಈ ಎಕ್ಸ್ಪ್ಲೋಸಿವ್ ಎಕನಾಮಿಕ್ ಬೂಮ್ನ ಹಿಂದೆ ಅಡಗಿರೋದು ಒಂದು ಕರಾಳ ಸತ್ಯ. ನಾವು ಹೊರಗಡೆ ಗಾಜಿನ ಬಿಲ್ಡಿಂಗ್ಗಳನ್ನು ನೋಡಿ ಖುಷಿ ಪಡ್ತೀವಿ, ಆದರೆ ಭೂಮಿಯ ಕೆಳಗೆ ಆ ಬಿಲ್ಡಿಂಗ್ಗಳಿಗೆ ನೀರು ಕೊಡಬೇಕಾದ ಪೈಪ್ಗಳು, ಕಸ ವಿಲೇವಾರಿ ಮಾಡುವ ಡ್ರೈನೇಜ್ಗಳು ಇವೆಲ್ಲ 30ರಿಂದ 40 ವರ್ಷಗಳಷ್ಟು ಹಳೆಯದು. ಸ್ನೇಹಿತರೆ, ಲಾಜಿಕಲಿ ಯೋಚಿಸಿ, ಒಂದು 100 ಮನೆಗಳಿದ್ದ ಚಿಕ್ಕ ಬಡಾವಣೆಯಲ್ಲಿ ಇವತ್ತು 10,000 ಜನ ಕೆಲಸ ಮಾಡುವ ಬೃಹತ್ IT ಪಾರ್ಕ್ ತಲೆ ಎತ್ತಿದೆ. ಆದರೆ ಆ ಬಿಲ್ಡಿಂಗ್ ಮುಂದಿರುವ ರಸ್ತೆಯ ಅಗಲ ಮಾತ್ರ ಇಂದಿಗೂ ಅಷ್ಟೇ ಇದೆ. ಆ ಡ್ರೈನೇಜ್ನ ಕೆಪಾಸಿಟಿ 1 ಇಂಚು ಕೂಡ ಜಾಸ್ತಿ ಆಗಿಲ್ಲ. ಈ ಹೊರಗಿನ ಗ್ಲಾಮರ್ ಒಳಗಿನ ಈ ಬೃಹತ್ ವೈಫಲ್ಯವನ್ನು ಮುಚ್ಚಿ ಹಾಕುವ ಸ್ಮೋಕ್ ಸ್ಕ್ರೀನ್ ತರಹ ಕೆಲಸ ಮಾಡುತ್ತಿದೆ. ನೀತಿ ಆಯೋಗದ ರಿಪೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಮೇಲಿಂದ ಎಷ್ಟೇ ಸಾವಿರ ಕೋಟಿ ದುಡ್ಡು ಸುರಿದರೂ ನಮ್ಮ ಬೇಸಿಕ್ ಸ್ಟ್ರಕ್ಚರಲ್ ಫೌಂಡೇಶನ್ ಕೊಳೆಯುತ್ತಿದೆ ಅಂತ. ನಾವು ಕಟ್ಟುತ್ತಿರೋದು ವರ್ಲ್ಡ್ ಕ್ಲಾಸ್ ನಗರಗಳನ್ನಲ್ಲ, ಬದಲಾಗಿ ವರ್ಲ್ಡ್ ಕ್ಲಾಸ್ ಟ್ರಾಫಿಕ್ ಜಾಮ್ಗಳನ್ನು ಮತ್ತು ಕಾಂಕ್ರೀಟ್ ಸ್ಮಶಾನಗಳನ್ನು. ಆದರೆ ಈ ವೈಫಲ್ಯ ಕೇವಲ ಇಂಜಿನಿಯರಿಂಗ್ ಮಿಸ್ಟೇಕ್ ಅಲ್ಲ. ಬಿಲ್ಡಿಂಗ್ ಕಟ್ಟೋರಿಗೆ, ರಸ್ತೆ ಹಾಕೋರಿಗೆ ಲೆಕ್ಕ ಗೊತ್ತಿಲ್ಲ ಅಂತಲ್ಲ. ಇದರ ಹಿಂದೆ ಒಂದು ಭೀಕರವಾದ ಸಿಸ್ಟಮ್ ಫೇಲ್ಯೂರ್ ಇದೆ. ಆ ಲೂಪ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಅಸಲಿಗೆ ನಮ್ಮ ನಗರಗಳನ್ನು ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಸ್ನೇಹಿತರೆ, ನಮ್ಮ ನಗರದ ಅಸಲಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ನಾವೆಲ್ಲರೂ ಸಿವಿಲ್ ಇಂಜಿನಿಯರಿಂಗ್ನ ಒಂದು ಬೇಸಿಕ್ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳಬೇಕು. ನಗರಗಳನ್ನು ಕೇವಲ ಸಿಮೆಂಟ್ ಮತ್ತು ಕಾಂಕ್ರೀಟ್ ಅಂತ ಅಂದುಕೊಳ್ಳಬೇಡಿ. ಈ ನಗರಗಳು ಒಂದು ಬಯೋಲಾಜಿಕಲ್ ಸಿಸ್ಟಮ್ಸ್. ಒಂದು ಮನುಷ್ಯನ ದೇಹ
ಹೇಗೆ ಕೆಲಸ ಮಾಡುತ್ತೋ ನಗರ ಕೂಡ ಹಾಗೆ ಕೆಲಸ ಮಾಡುತ್ತೆ. ರಸ್ತೆಗಳು ಈ ನಗರದ ರಕ್ತನಾಳಗಳು, ವಿದ್ಯುತ್ ಮತ್ತು ಇಂಟರ್ನೆಟ್ ಕೇಬಲ್ಗಳು ನರಮಂಡಲ, ಮತ್ತು ಡ್ರೈನೇಜ್ ವ್ಯವಸ್ಥೆ ಈ ನಗರದ ಎಕ್ಸ್ಕ್ರೀಟರಿ ಸಿಸ್ಟಮ್. ಈ ಇಡೀ ಸಿಸ್ಟಮ್ ನಿಂತಿರೋದು ಒಂದೇ ಒಂದು ನಿಯಮದ ಮೇಲೆ, ಅದು ದಿ ಬ್ಯಾಲೆನ್ಸ್ ಆಫ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಆದರೆ ಭಾರತದ ಮಿಲಿಯನ್ ಪ್ಲಸ್ ಸಿಟಿಗಳಲ್ಲಿ ಆಗ್ತಿರೋದು ಏನು ಗೊತ್ತಾ? ಇನ್ಪುಟ್ ಪ್ರತಿದಿನ 10 ಪಟ್ಟು ಹೆಚ್ಚಾಗುತ್ತಿದೆ, ಆದರೆ ಔಟ್ಪುಟ್ ಕೆಪಾಸಿಟಿ 30 ವರ್ಷಗಳ ಹಿಂದಿನದ್ದೇ ಇದೆ. ಮಳೆ ಬಂದಾಗ ನಮ್ಮ IT ಕಾರಿಡಾರ್ಗಳು ಮುಳುಗುತ್ತವೆ ಅಥವಾ ನದಿಗಳು ಉಕ್ಕಿ ಹರಿಯುತ್ತವೆ ಅಂತ ನಾವೆಲ್ಲ ನ್ಯೂಸ್ನಲ್ಲಿ ನೋಡಿರ್ತೇವೆ. ನಾವು ಪ್ರಕೃತಿಯನ್ನು ದೂಷಿಸ್ತೇವೆ, ಹೆವಿ ರೇನ್ಫಾಲ್ ಅಂತ ಹೇಳ್ತೀವಿ. ಆದರೆ ಇಂಜಿನಿಯರಿಂಗ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಫ್ಲಡ್ಡಿಂಗ್ ಇಸ್ ನಾಟ್ ಅ ನ್ಯಾಚುರಲ್ ಡಿಸಾಸ್ಟರ್, ಇಟ್ಸ್ ಅ ಮ್ಯಾಥಮೆಟಿಕಲ್ ಸರ್ಟೆನಿಟಿ. ಸ್ನೇಹಿತರೆ, ಲೆಕ್ಕಾಚಾರ ಬಹಳ ಸಿಂಪಲ್ ಆಗಿದೆ. ಒಂದು ಊರಿನ ರಾಜಕಾಲುವೆ ಅಥವಾ ಸ್ಟ್ರಾಂಗ್ ವಾಟರ್ ಡ್ರೈನನ್ನು ಗಂಟೆಗೆ 10,000 ಲೀಟರ್ ನೀರು ಹರಿದು ಹೋಗುವಂತೆ ಡಿಸೈನ್ ಮಾಡಿರ್ತಾರೆ. ದಶಕಗಳ ಕಾಲ ಅದು ಹಾಗೇ ಇರುತ್ತೆ. ಆದರೆ ಅದರ ಸುತ್ತಮುತ್ತ ಇದ್ದ ಕೆರೆಗಳನ್ನು ಮುಚ್ಚಿ ಅಲ್ಲಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದಾಗ ನೀರು ಭೂಮಿಯೊಳಗೆ ಇಂಗಲು ಜಾಗವೇ ಇರೋದಿಲ್ಲ. ಆ ಎಲ್ಲ ಕಾಂಕ್ರೀಟ್ ಮೇಲಿಂದ ಬರುವ 50,000 ಲೀಟರ್ ನೀರು ಅದೇ ಹಳೆಯ ಡ್ರೈನ್ಗೆ ನುಗ್ಗಿದಾಗ ಏನಾಗುತ್ತೆ? ಅದು ರಸ್ತೆಯ ಮೇಲೆ ಉಕ್ಕಿ ಬರಲೇಬೇಕು. ಇದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಸರಿ, ಡ್ರೈನೇಜ್ ಚಿಕ್ಕದಾಗಿದೆ, ರಸ್ತೆಗಳು ಕಿರಿದಾಗಿವೆ ಅಂತ ನಮಗೆಲ್ಲ ಗೊತ್ತಿದೆ. ಸರ್ಕಾರಕ್ಕೆ ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ತಿದ್ದೀವಿ. ಆದರೂ ಈ ಸಮಸ್ಯೆ ಯಾಕೆ ಬಗೆಹರಿಯುತ್ತಿಲ್ಲ ಅಂದರೆ ಇಲ್ಲಿ ಬರ್ತಿದೆ ಅಸಲಿ ವಿಲನ್. ನೀತಿ ಆಯೋಗ ತನ್ನ ರಿಪೋರ್ಟ್ನಲ್ಲಿ ಬೆರಳು ಮಾಡಿ ತೋರಿಸಿರುವ ಬಹುದೊಡ್ಡ ಕ್ಯಾನ್ಸರ್, ದ ಸಿಸ್ಟಮ್ ಫೇಲ್ಯೂರ್ ಲೂಪ್. ನೀವೆಲ್ಲರೂ ನಿಮ್ಮ ಏರಿಯಾದಲ್ಲಿ ಇದನ್ನು ನೋಡಿಯೇ ಇರ್ತೀರಾ. ಒಂದು ಅದ್ಭುತವಾದ ಹೊಸ ಡಾಂಬರ್ ರಸ್ತೆಯನ್ನು ಹಾಕ್ತಾರೆ. ನಮ್ಮ ಟ್ಯಾಕ್ಸ್ ದುಡ್ಡು ಸರಿಯಾಗಿ ಬಳಕೆ ಆಗ್ತಾ ಇದೆ ಅಂತ ನಾವು ಖುಷಿ ಪಡುವಷ್ಟರಲ್ಲಿ ಸರಿಯಾಗಿ 3ನೇ ದಿನ ವಾಟರ್ ಬೋರ್ಡ್ನವರು ಬಂದು ಆ ಹೊಸ ರಸ್ತೆಯನ್ನು ಅಗೆಯುತ್ತಾರೆ. ಅದು ಮುಚ್ಚಿದ ಮೇಲೆ ಬೇಸ್ಕಾಂನವರು ಬಂದು ವಿದ್ಯುತ್ ಕೇಬಲ್ ಹಾಕಲು ಮತ್ತೆ ಅಗೆಯುತ್ತಾರೆ. ಸದಾ ಹೀಗೆ ಆಗುತ್ತೆ. ಯಾಕಂದ್ರೆ ನಮ್ಮ ನಗರಗಳಲ್ಲಿ ಇಂಟಿಗ್ರೇಟೆಡ್ ಪ್ಲಾನಿಂಗ್ ಅನ್ನೋದೇ ಇಲ್ಲ. ರಸ್ತೆ ಹಾಕುವ ಕಾರ್ಪೊರೇಷನ್ಗೂ ಪೈಪ್ಲೈನ್ ಹಾಕುವ ಜಲಮಂಡಳಿಗೂ ಸಂಬಂಧವೇ ಇಲ್ಲ. ಅವರು ಒಬ್ಬರಿಗೊಬ್ಬರು ಡೇಟಾ ಶೇರ್ ಮಾಡಿಕೊಳ್ಳುವುದೇ ಇಲ್ಲ. ಪ್ರತಿಯೊಂದು ಇಲಾಖೆಯು ತನ್ನದೇ ಆದ ಒಂದು ಕುರುಡು ಪ್ರಪಂಚದಲ್ಲಿ ಕೆಲಸ ಮಾಡ್ತಿರುತ್ತೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಮಾತಾಡಿದ್ದು ಕೇವಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಬಗ್ಗೆ. ಆದರೆ ನಾನೀಗ ಹೇಳಲು ಹೊರಟಿರುವ ಸತ್ಯ ನಿಮ್ಮನ್ನು ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ಳೋದು ಅಥವಾ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಓಡಾಡೋದು ಕೇವಲ ಒಂದು ಅಡ್ಜಸ್ಟ್ಮೆಂಟ್ ಅಥವಾ ಇನ್ಕನ್ವೀನಿಯನ್ಸ್ ಮಾತ್ರವೇ ಅಲ್ಲ. ನೀತಿ ಆಯೋಗದ ಎಚ್ಚರಿಕೆಯನ್ನು ನಾವು ಆಳವಾಗಿ ನೋಡಿದಾಗ ಮಾತ್ರ ನಮಗೆ ಅಸಲಿ ಅಪಾಯ ಅರ್ಥವಾಗುತ್ತೆ. ಯಾಕಂದರೆ ಇದು ನ್ಯಾಷನಲ್ ಎಕನಾಮಿಕ್ ಟೈಮ್ ಬಾಂಬ್. ಸ್ನೇಹಿತರೆ, ಬೆಂಗಳೂರಿನಂತಹ ಒಂದೇ ಒಂದು ನಗರದಲ್ಲಿ ಕೇವಲ ಟ್ರಾಫಿಕ್ ಜಾಮ್ನಿಂದಾಗಿ ವ್ಯರ್ಥವಾಗುವ ಇಂಧನ ಮತ್ತು IT ಉದ್ಯೋಗಿಗಳ ಸಮಯದ ನಷ್ಟ ವರ್ಷಕ್ಕೆ ಸುಮಾರು 20,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು. ಇಮ್ಯಾಜಿನ್ ಮಾಡಿ, ದಿಲ್ಲಿ, ಮುಂಬೈ, ಚೆನ್ನೈ ಮತ್ತು ಹೈದರಾಬಾದ್ ಸೇರಿಸಿದರೆ ಈ ಲೆಕ್ಕ ಎಷ್ಟಾಗಬಹುದು ಅಂತ. ಭಾರತದ $5 ಟ್ರಿಲಿಯನ್ ಕನಸನ್ನು ನಮ್ಮ ನಗರದ ಟ್ರಾಫಿಕ್ ಜಾಮ್ಗಳು ಪ್ರತಿದಿನ ಸೈಲೆಂಟ್ ಆಗಿ ಕೊಲ್ಲುತ್ತಿವೆ. ಗ್ಲೋಬಲ್ ಇನ್ವೆಸ್ಟರ್ಗಳು ಈ ಬ್ರೋಕನ್ ಇನ್ಫ್ರಾಸ್ಟ್ರಕ್ಚರನ್ನು ನೋಡಿ ಹೂಡಿಕೆ ಮಾಡಲು ಹಿಂದೇಟು ಹಾಕಿದರೆ ದಶಕಗಳ ಕಾಲ ಭಾರತ ಹಿಂದೆ ಬೀಳುತ್ತದೆ. ಆದರೆ ಇಷ್ಟೆಲ್ಲ ಗೊತ್ತಿದ್ದು ಸರ್ಕಾರಗಳು ಯಾಕೆ ಸುಮ್ಮನಿವೆ? ಇಲ್ಲೇ ಇರೋದು ಆ ಕಹಿ ಸತ್ಯ. ನಿಮ್ಮ ನಗರದ ಮೇಯರ್ ಯಾರು ಅಂತ ನಿಮಗೆ ಗೊತ್ತಾ? ಬಹುಪಾಲು ಜನರಿಗೆ ಗೊತ್ತೇ ಇರೋದಿಲ್ಲ. ನ್ಯೂಯಾರ್ಕ್, ಲಂಡನ್ ಅಥವಾ ಟೋಕಿಯೋ ನಗರಗಳು ಅಷ್ಟು ಪವರ್ಫುಲ್ ಆಗಿರೋದಕ್ಕೆ ಕಾರಣ ಅವರ ಗವರ್ನೆನ್ಸ್ ಸ್ಟ್ರಕ್ಚರ್. ಅಲ್ಲಿನ ಮೇಯರ್ಗಳಿಗೆ ಇಡೀ ನಗರದ ಪೊಲೀಸ್, ಟ್ರಾನ್ಸ್ಪೋರ್ಟ್, ವಾಟರ್ ಬೋರ್ಡ್ ಎಲ್ಲದರ ಮೇಲೆ ಸಂಪೂರ್ಣ ಅಧಿಕಾರ ಇರುತ್ತೆ. ಹಾಗಾಗಿ ಅಕೌಂಟಬಿಲಿಟಿ ಇರುತ್ತೆ. ಆದರೆ ಭಾರತದಲ್ಲಿ ನೀತಿ ಆಯೋಗ ಇದನ್ನೇ ಫೇಲ್ಯೂರ್ ಆಫ್ ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಅಂತ ಕರೆದಿದೆ. ನಮ್ಮಲ್ಲಿ ಅಧಿಕಾರ ವಿಕೇಂದ್ರೀಕರಣ ಕೇವಲ ಹೆಸರಿಗೆ ಮಾತ್ರ. ನಮ್ಮ ಮೇಯರ್ಗಳಿಗೆ
ಕೇವಲ ರಿಬ್ಬನ್ ಕತ್ತರಿಸುವ, ಸನ್ಮಾನ ಮಾಡಿಸಿಕೊಳ್ಳುವ ಅಧಿಕಾರ ಮಾತ್ರ ಇದೆ. ಹಾಗಾದ್ರೆ ಅಸಲಿ ಪವರ್ ಇರೋದು ಎಲ್ಲಿ ಗೊತ್ತಾ? ರಾಜ್ಯ ಸರ್ಕಾರಗಳ ಕೈಯಲ್ಲಿ ಮತ್ತು ಅವರು ಕಂಟ್ರೋಲ್ ಮಾಡುವ ಏಜೆನ್ಸೀಸ್ಗಳಲ್ಲಿ. ಅಂದರೆ ಜಲಮಂಡಳಿ, ಮೆಟ್ರೋ ಕಾರ್ಪೊರೇಷನ್, BDA ಇವೆಲ್ಲವೂ ಚುನಾಯಿತ ಮೇಯರ್ ಕಂಟ್ರೋಲ್ನಲ್ಲಿಲ್ಲ. ಇವುಗಳನ್ನು ಕಂಟ್ರೋಲ್ ಮಾಡೋದು ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಬ್ಯೂರೋಕ್ರಾಟ್ಗಳು. ಯಾವಾಗ ನಗರದ ಆಡಳಿತದಲ್ಲಿ ಅಕೌಂಟಬಿಲಿಟಿ ಇರುವುದಿಲ್ಲವೋ ಅಲ್ಲಿ ಕರಪ್ಷನ್ ಮತ್ತು ಅರಾಜಕತೆ ತಾಂಡವವಾಡುತ್ತೆ. ಯಾರು ಯಾರಿಗೆ ರಿಪೋರ್ಟ್ ಮಾಡಬೇಕು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಹಾಗೆಯೇ ನಾವು ಎದುರಿಸುತ್ತಿರುವ ಅತಿ ದೊಡ್ಡ ಬಿರುಗಾಳಿ ಇನ್ನೂ ಬರಲಿದೆಯಷ್ಟೇ. 2030 ಹೊತ್ತಿಗೆ ಭಾರತದ ನಗರಗಳಿಗೆ ಹೊಸದಾಗಿ 20 ಕೋಟಿಗೂ ಹೆಚ್ಚು ಜನ ವಲಸೆ ಬರಲಿದ್ದಾರೆ. 20 ಕೋಟಿ ಅಂದರೆ ಇಡೀ ಆಸ್ಟ್ರೇಲಿಯಾದ ಜನಸಂಖ್ಯೆಯ 8 ಪಟ್ಟು ಜನ ಈಗಲೇ ಉಸಿರುಗಟ್ಟುತ್ತಿರುವ ನಮ್ಮ ನಗರಗಳಿಗೆ ನುಗ್ಗಲಿದ್ದಾರೆ. ಈಗಿರುವ ಇನ್ಫ್ರಾಸ್ಟ್ರಕ್ಚರ್ನ ಕೆಪಾಸಿಟಿ ಆಗಲೇ 100% ಫೇಲ್ ಆಗಿದೆ. ಇನ್ನು 20 ಕೋಟಿ ಜನ ಬಂದರೆ ಈ ನಗರಗಳ ಕಥೆ ಏನಾಗಬೇಕು? ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಅನ್ನಿಸಬಹುದು, ನಮ್ಮ ಕಥೆ ಮುಗಿದು ಹೋಯಿತು, ನಮ್ಮ ನಗರಗಳು ಉಳಿಯೋದಿಲ್ಲ ಅಂತ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ನೀತಿ ಆಯೋಗದ ಈ ರಿಪೋರ್ಟ್ ಕೇವಲ ಡಿಸಾಸ್ಟರ್ನ ಮುನ್ಸೂಚನೆಯನ್ನು ಕೊಟ್ಟಿಲ್ಲ, ಬದಲಾಗಿ ಒಂದು ಬ್ಲೂ ಪ್ರಿಂಟ್ ಫಾರ್ ಸರ್ವೈವಲ್ ಅನ್ನು ಕೂಡ ಕೊಟ್ಟಿದೆ. ಆದರೆ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ತರಹ ಮೇಲ್ನೋಟದ ರಿಪೇರಿ ಕೆಲಸ ಮಾಡಿದರೆ ಸಾಲದು. ಬದಲಿಗೆ ಒಂದು ದೊಡ್ಡ ಸರ್ಜರಿಯೇ ಆಗಬೇಕು. ಆ ಸರ್ಜರಿಯ 4 ಪ್ರಮುಖ ಅಸ್ತ್ರಗಳು ಇಲ್ಲಿವೆ. ಮೊದಲನೆಯದು ಆಡಳಿತದ ಕ್ರಾಂತಿ. ನಮ್ಮ ನಗರಗಳಿಗೆ ಕೇವಲ ರಿಬ್ಬನ್ ಕತ್ತರಿಸುವ ಮೇಯರ್ಗಳಲ್ಲ, ಸಿಟಿ ಸಿಇಒಗಳ ಅಗತ್ಯವಿದೆ. ಒಂದು ಮೆಗಾ ಸಿಟಿಯ ಆಡಳಿತ ಸಂಪೂರ್ಣವಾಗಿ ವಿಕೇಂದ್ರೀಕರಣಗೊಳ್ಳಬೇಕು. ಅಂದರೆ ಟ್ರಾನ್ಸ್ಪೋರ್ಟ್, ನೀರು, ಕಸ ವಿಲೇವಾರಿ ಮತ್ತು ರಸ್ತೆ ನಿರ್ಮಾಣ ಇವೆಲ್ಲವೂ ಒಬ್ಬರೇ ನಾಯಕನ ಒಂದೇ ಒಂದು ಕಂಟ್ರೋಲ್ ರೂಮ್ನ ಅಡಿಯಲ್ಲಿ ಬರಬೇಕು. ಆಗ ಅಕೌಂಟಬಿಲಿಟಿ ಇರುತ್ತೆ. ಎರಡನೆಯದು ಮೂವಿಂಗ್ ಪೀಪಲ್, ನಾಟ್ ಮಷಿನ್ಸ್. ಮೆಟ್ರೋ ಒಂದು ಕಡೆ, ಬಸ್ಸು ಇನ್ನೊಂದು ಕಡೆ, ಆಟೋಗಳು ಮತ್ತೊಂದು ಕಡೆ. ಈ ಅರಾಜಕತೆ ನಿಲ್ಲಬೇಕು. ಅಂದರೆ ನೀವು ಮನೆಯಿಂದ ಆಫೀಸ್ಗೆ ಹೋಗಲು ಒಂದೇ ಒಂದು ಸ್ಮಾರ್ಟ್ ಕಾರ್ಡ್ ಸಾಕು. ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಎಲೆಕ್ಟ್ರಿಕ್ ಬೈಕ್, ಅಲ್ಲಿಂದ ಮೆಟ್ರೋ ಇಳಿದ ತಕ್ಷಣ ಎಲೆಕ್ಟ್ರಿಕ್ ಬಸ್. ಖಾಸಗಿ ವಾಹನಗಳನ್ನು ಬಳಸುವುದೇ ಒಂದು ಹಳೆ ಕಾಲದ ಮೂರ್ಖತನ ಅಂತ ಜನರಿಗೆ ಅನ್ನಿಸುವಷ್ಟು ಪವರ್ಫುಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ನಾವು ಕಟ್ಟಲೇಬೇಕು. ಮೂರನೆಯದು ಸರ್ಕ್ಯುಲರ್ ವಾಟರ್ ಎಕಾನಮಿ. ಮಳೆ ಬಂದರೆ ಪ್ರವಾಹ, ಬೇಸಿಗೆ ಬಂದರೆ ಬರಗಾಲ. ಈ ಶಾಪದಿಂದ ಹೊರಬರಲು ಇರುವ ಒಂದೇ ಒಂದು ದಾರಿ ಸ್ಪಾಂಜ್ ಸಿಟೀಸ್ ಕಾನ್ಸೆಪ್ಟ್. ಇಡೀ ನಗರದ ರಸ್ತೆಗಳು ಮತ್ತು ಪಾರ್ಕ್ಗಳು ಸ್ಪಾಂಜಿನಂತೆ ನೀರನ್ನ ಹೀರಿಕೊಳ್ಳುವ ತಂತ್ರಜ್ಞಾನ. ಕಾಂಕ್ರೀಟ್ ಬದಲು ನೀರು ಇಂಗುವ ಪೇವರುಗಳ ಬಳಕೆ ಮತ್ತು 100% ವಾಟರ್ ರಿಸೈಕ್ಲಿಂಗ್. ನಾವು ಬಳಸಿದ ಪ್ರತಿಯೊಂದು ಹನಿ ನೀರನ್ನ ಮತ್ತೆ ಶುದ್ಧೀಕರಿಸಿ ಬಳಸುವ ಕ್ಲೋಸ್ಡ್ ಲೂಪ್ ಸಿಸ್ಟಮ್ ಅನ್ನ ತರಲೇಬೇಕು. ಮತ್ತು ಕೊನೆಯದು ದಿ ಪವರ್ ಆಫ್ ಡಾಟಾ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ರಸ್ತೆ ಆಗಿದ ಮೇಲೆ ಪೈಪ್ ಎಲ್ಲಿದೆ ಅಂತ ಹುಡುಕುವ ಬದಲು ಇಡೀ ನಗರದ ಅಂಡರ್ ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ 3D ಮ್ಯಾಪಿಂಗ್ ಮಾಡಬೇಕು. ಸ್ಮಾರ್ಟ್ ಸೆನ್ಸರ್ಗಳು ಡ್ರೈನೇಜ್ ಬ್ಲಾಕ್ ಆಗುವ ಮೊದಲೇ ಕಂಟ್ರೋಲ್ ರೂಮ್ಗೆ ಅಲರ್ಟ್ ಕಳುಹಿಸಬೇಕು ಅನ್ನೋದು ಇದರ ಉದ್ದೇಶ. ಸ್ನೇಹಿತರೆ, ಭಾರತದ ಭವಿಷ್ಯ ಹಳ್ಳಿಗಳಲ್ಲಿದೆ ಅಂತ ಒಮ್ಮೆ ಹೇಳಲಾಗಿತ್ತು. ಆದರೆ ಇಂದಿನ ವಾಸ್ತವ ಏನೆಂದರೆ ಭಾರತದ ಆರ್ಥಿಕ ಭವಿಷ್ಯ ಈ ಮಿಲಿಯನ್ ಪ್ಲಸ್ ಸಿಟಿಗಳ ಕೈಯಲ್ಲಿದೆ. ನಾವು ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಬೇಕಾದರೆ ಕೇವಲ ಬಂಡವಾಳ ಮತ್ತು IT ಪಾರ್ಕ್ಗಳಿದ್ದರೆ ಸಾಲದು. ಆ ಬಂಡವಾಳವನ್ನ, ಆ ಜನಸಂಖ್ಯೆಯನ್ನ ತಡೆದುಕೊಳ್ಳುವ ಫೌಂಡೇಶನ್ ನಮಗೆ ಬೇಕು. ನೀತಿ ಆಯೋಗದ ಈ ಎಚ್ಚರಿಕೆ ಬಹಳ ಸ್ಪಷ್ಟವಾಗಿದೆ. ಸಮಯ ಮುಗಿಯುತ್ತಾ ಬಂದಿದೆ. ನಾವು ಕಣ್ತೆರೆದು ಈ ಸ್ಟ್ರಕ್ಚರಲ್ ಕೊಲ್ಯಾಪ್ಸ್ ಅನ್ನ ಈಗಲೇ ತಡೆಯದಿದ್ದರೆ ಮುಂದಾಗುವ ಪ್ರಮಾದಕ್ಕೆ ನಾವೇ ಜವಾಬ್ದಾರಿ. ಈ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುವುದು ಬದಲಾವಣೆಯ ಮೊದಲ ಹೆಜ್ಜೆ. ಹಾಗೆ ನಗರಗಳಲ್ಲಿ ವಾಸಿಸುವ ನಿಮ್ಮ ಪ್ರತಿಯೊಬ್ಬ ಗೆಳೆಯರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಭಾರತದ ಅಭಿವೃದ್ಧಿಯ ಬಗ್ಗೆ ಹಾಗೂ ಜಿಯೋಪಾಲಿಟಿಕ್ಸ್ ಮತ್ತು ಇಂತಹ ಡೀಪ್ ಅನಾಲಿಸಿಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಹಾಗೆಯೇ ನಿಮ್ಮ ನಗರದ ಅತಿ ದೊಡ್ಡ ಸಮಸ್ಯೆ ಏನು ಅಂತ
ಕಾಮೆಂಟ್ನಲ್ಲಿ ತಿಳಿಸಿ. ಯಾಕೆಂದರೆ ನಾವು ಈಗ ಕಟ್ಟುವ ನಗರಗಳು ಭಾರತದ ಮುಂದಿನ ಬೆಳವಣಿಗೆಯನ್ನು ಡಿಸೈಡ್ ಮಾಡುತ್ತದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.